ಉಚ್ಚಲ್ ಪುಡಿ. ಇವಾಗ ನಾವಿಲ್ಲಿ ಉಚ್ಚಲ್ ಪುಡಿ ಅಥವಾ ಕುಟುಂಡಿ ಅಂತ ಹೇಳ್ತಾರೆ, ಅದನ್ನ ಮಾಡಕ್ಕೆ ಏನ್ ಬೇಕು ಅಂತ ತೋರಿಸ್ತೀನಿ. 1 ಬೌಲ್ ಉಚ್ಚಲ್ ತಗೊಂಡಿದ್ದೀನಿ, ಮತ್ತೆ 2 ಸುಳಿದಿರೋ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಜೀರಿಗೆ ತಗೊಳ್ತಾ ಇದ್ದೀನಿ, ಬೇಕಾದ ಸಾಲ್ಟ್ ತಗೊಳ್ತಾ ಇದ್ದೀನಿ. ಈ ಉಚ್ಚಲ್ನ ಬಿಸಿಗಿಟ್ಟಿದ್ನಲ್ಲ ಫ್ರೈ ಮಾಡಕ್ಕೆ, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಜೀರಿಗೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗಿದ್ದು ಫ್ರೈ ಆಗಿದೆ, ಸೌಂಡ್ ಬರ್ತಾ ಇದೆ ಚಟಪಟ. ಶಿಫ್ಟ್ ಮಾಡ್ಕೊಳ್ಳೋಣ. 4 ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಮಂಡ್ಕಂಡು ಮೆಣಸಿನಕಾಯಿ 4 ಹಾಕೊಳ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ ಅಲ್ಲ, ಹುಚ್ಚೆಲ್ಲು, ಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದನ್ನ ಥಂಡಿ ಹಾಕ್ಬಿಟ್ಟಿದ್ವಿ ಅವಾಗ್ಲೇನೆ. ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದು ಪೌಡರ್ ಆಗಿದೆ ಆಲ್ರೆಡಿ. ಇದನ್ನ ಈಗ ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಾಗಿದೆ ಉಚ್ಚಲ್ದು ಪೌಡ್ರು. ನಾವು ಕೆಲವೊಬ್ರು ಉಚ್ಚಲ್ ಪೌಡ್ರು ಅಂತಾರೆ, ನಮ್ಮ ಕಡೆ ಇದನ್ನ ಕುಟುಂಡಿ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ. ನಾನು ಒಂದ್ ಸ್ವಲ್ಪ ಅನ್ನನ ರುಬ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕೊಂಡು ಕಲ್ಸಕ್ಕೆ ಅನುಕೂಲ ಆಗುತ್ತೆ ಅಂತ. ಒಂದಿಷ್ಟು ಅನ್ನ ತಗೊಂಡ್ಬಿಟ್ಟು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 1 ಬೌಲ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ, ಅಲ್ಲ ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪು ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಮತ್ತೆ ಇವಾಗ ನೋಡಿ, ನಾನು ಇದಕ್ಕೆ ರಾಗಿ ಹಿಟ್ಟು ಮತ್ತೆ ಅನ್ನ, ಸ್ವಲ್ಪ ಉಪ್ಪು, ನೀರು ಸೇರಿಸ್ಕೊಂಡು ಈ ತರ ಉಂಡೆ ಕಲಸ್ಕೊಂಡಿದ್ದೀನಿ. ಇವಾಗ 1 ಉಂಡೆ ತಗೊಳ್ತೀನಿ ಇದನ್ನ ರೊಟ್ಟಿ ತಟ್ಟಕ್ಕೆ. ನೋಡಿ, ಇಷ್ಟು ತಗೊಂಡಿದ್ದೀನಿ ನಾನೀಗ. ನಾನು ತಗೊಂಡಿರೋ ಉಂಡೆನ ತಟ್ತಾ ಇದ್ದೀನಿ ಇವಾಗ ನೋಡಿ, ನನ್ನ ರೊಟ್ಟಿ ತಟ್ಟ ಆಗಿದೆ. ಇವಾಗ ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಶಿಫ್ಟ್ ಮಾಡ್ತೀನಿ. ಇವಾಗ ಇದು ಬೇಯ್ದಿದೆ, ಒಂದ್ ಸೈಡು ನೀರು ತಲ್ತಾ ಇದ್ದೀನಿ ನಾನು. ಇವಾಗ ಉಲ್ಟಾ ಮಾಡೋಣ ರೊಟ್ಟಿನ. ಒಂದ್ ಸೈಡ್ ಆಗಿದೆ ಇದು. ರೆಡಿ ಆಗಿದೆ ಆಲ್ರೆಡಿ ಈ ರೊಟ್ಟಿ. ಇವಾಗ ಶಿಫ್ಟ್ ಮಾಡ್ಕೊಳ್ಳೋಣ ಒಂದು ಸರ್ವಿಂಗ್ ಪ್ಲೇಟ್ಗೆ. ಕಾಂಬಿನೇಷನ್ ಆಗಿ ನಾವು ಉಚ್ಚಲ್ ಪುಡಿ ಅಥವಾ ಕುಟುಂಡಿಗೆ ಮೊಸರು ಮತ್ತೆ ತುಪ್ಪ 3 ಜೊತೆನೂ ತಿನ್ಬೋದು. ಇದನ್ನ ಜಾಸ್ತಿ ಮೊಸರು ಜೊತೆ ತಿಂತೀವಿ, ಮಕ್ಳಿಗೆ ತುಪ್ಪದ ಜೊತೆನೂ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ. ಬಾಯ್.